ಎಲ್ಲರಿಗೂ ನಮಸ್ತೆ. ನಾನಿವತ್ತು ನೆಲಬಸಲೆ ಮತ್ತು ತೊಗರಿಬೇಳೆ ಹಾಕಿ ಸಾಂಬಾರು ಮಾಡಿದ್ದೇನೆ. ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ, ಬನ್ನಿ. ಇದನ್ನೆಲ್ಲ ಈ ಥರ ಕಟ್ ಮಾಡ್ಕೊಳ್ಳುವ. ಎಲ್ಲ ಕಡೆ ಹುಟ್ಕೊಳ್ತದೆ ಇದು, ಒಂದು ನೆಟ್ರೆ ಸಾಕು. ಪಿಂಕ್ ಕಲರ್ ಹೂ ಆಗ್ತದೆ. ಇದು ಬಾಯಿ ಹುಣ್ಣಿಗೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಇರ್ತದೆ. ಇಲ್ಲಿ ನೋಡಿ, ಈ ಥರ ಡಾರ್ಕ್ ಪಿಂಕ್ ಕಲರ್ ಹೂ ಆಗ್ತದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಕೊಚ್ಚಿಟ್ಕೊಳ್ತೇನೆ. ತೊಗರಿಬೇಳೆ ಅರ್ಧ ಗ್ಲಾಸ್ ತೊಗೊಂಡಿದ್ದೆ. ಇದನ್ನು ತೊಳೆದು ಒಂದು 3 ಸೀಟಿ ಹೊಡಿಸ್ತೇನೆ ಕುಕ್ಕರಲ್ಲಿ. ಮಸಾಲೆ ರುಬ್ಬಲಿಕ್ಕೆ ಇಷ್ಟು ಒಣಮೆಣಸು ತೊಗೊಂಡಿದ್ದೆ, ಇದು ಹುರಿದಿಟ್ಕೊಂಡಿದ್ದೆ. ಸ್ವಲ್ಪ ಮೆಂತೆ, ಇದು ಸಹ ಹುರಿದಿಟ್ಕೊಂಡಿದ್ದೆ. ಕಾಯಿ ಇಷ್ಟು, ಅರಸಿನ, ಸಣ್ಣ ಗಾತ್ರದ್ದು ಹುಣಸೆ ಹಣ್ಣು, ಇಷ್ಟೇ ಸಾಕು. ಇದನ್ನು ನೈಸಾಗಿ ರುಬ್ಕೊಂಡು ಬರ್ತೇನೆ. ಬೇಳೆ ಬೇಯಿಸಿಟ್ಕೊಂಡಿದ್ದೆ ನೋಡಿ. ಈಗ ಹೆಚ್ಚಿಟ್ಟ ಬಸಳೆ, ನೆಲಬಸಳೆ, ಇದು ಬೇಗ ಬೇಯ್ತದೆ. ಒಂದು ಅರ್ಧ ಈರುಳ್ಳಿ, ಒಂದು ಈರುಳ್ಳಿಯಲ್ಲಿ ಅರ್ಧ ಹಾಕ್ಕೊಳ್ತೇನೆ. ಇನ್ನು ಅರ್ಧ ಒಗ್ಗರಣೆಗೆ ಇಟ್ಕೊಳ್ತೇನೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ಬೇಯಲಿ, ಇದು ಆಗಿದೆ. ಇದು ಇದಕ್ಕೆ ಮಸಾಲೆ ಸೇರಿಸುವ. ನೈಸಾಗಿ ರುಬ್ಬಿಟ್ಕೊಂಡಿದ್ದೆ ನೋಡಿ. ಇದು ದಪ್ಪಗಾಗ್ತದೆ, ಅದರಿಂದ ಸ್ವಲ್ಪ ನೀರು ಸೇರಿಸ್ತೇನೆ. ಆವಾಗ ಸೊಪ್ಪು ಬೇಯಿಸುವಾಗ ಉಪ್ಪು ಹಾಕಿದ್ದೇನೆ, ಈಗ ಮತ್ತೆ ಸೇರಿಸ್ತೇನೆ. ಕುದಿಲಿ, ಇದು ಆಗಿದೆ. ಇಳಿಸ್ತೇನೆ. ಈಗ ಒಗ್ಗರಣೆಗೆ ಇಡುವ. ಎಣ್ಣೆ ಇಟ್ಟಿದ್ದೆ ಒಗ್ಗರಣೆಗೆ. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ತೇನೆ. ಹೀಗೆ ಸೆಕೆಗೆ ಮಸಾಲೆ ಪದಾರ್ಥ ಅಂದರೆ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಎಲ್ಲ ದಿವಸನೂ ಗಂಜಿ, ಅಪ್ಪೆ ಮಿಡಿ ಎಲ್ಲ ಹಾಕ್ಕೊಂಡು ಊಟ ಮಾಡಲಿಕ್ಕೆ ಆಗೋದಿಲ್ಲ. ಮಧ್ಯೆ ಮಧ್ಯೆ ಬೇಕಾಗ್ತದೆ. ಸಾಕಿದ. ಈ ಸೌಂಡ್ ಒಳ್ಳೆಯದು, ಚೊಯ್ ಅಂತ ಬರ್ತದೆ ನೋಡಿ.